ಮೈಲಾರಿ ಅಗ್ರಹಾರ ದೋಸೆ ಜನಸಾಮಾನ್ಯರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿವರೆಗೂ ಸಹ ಇಲ್ಲಿಯ ದೋಸೆ ಸವಿಯುವ ಆಸೆ ಪ್ರತಿ ಕ್ಷಣ ಪ್ರತಿದಿನ ಬರದೇ ಇರಲಾರ್ದು. ಏನು ಹೇಳಬೇಕು, ಜನ ಕಿಕ್ಕಿರಿದು ನಿಂತಿರ್ತಾರೆ, ಆ ಜಾಗ ಸಿಗೋಕ್ಕೆ ಪರದಾಡ್ತಾ ಒದ್ದಾಡ್ತಿರ್ತಾರೆ. ಬೆಣ್ಣೆ ಸವರಿದ ಆ ಒಂದು ದೋಸೆ ಈ ಸರದಿಯಲ್ಲಿ ನನಗೆ ಬರುತ್ತಾ ನಂದ ಇದು ಅಂತ ಹೇಳಿ ಆ ಒಂದು ಕುತೂಹಲವೂ ಅಷ್ಟೇ ಇದೆ. ಅಷ್ಟೇ ಕ್ವಿಕ್ಕಾಗಿ, ಅಷ್ಟೇ ವೇಗವಾಗಿ ಅದನ್ನು ಬಡಿಸುವಂಥ ಬಾಣಸಿಗರು ಅದನ್ನು ಚರ್ಚಿಸಿ ಈ ಯಾವುದು ತಗೊಂಡ್ರೆ ಉತ್ತಮ ಅನ್ನೋ ಹಾಗೆ ಆ ಮೃದುವಾದ ಬೆಣ್ಣೆಯ ಇಡ್ಲಿಗಳನ್ನು ಮತ್ತು ದೋಸೆಗಳನ್ನು ಬಡಿಸುವ ರೀತಿಯೇ ಇಲ್ಲಿ ಒಂದು ವಿನಮ್ರತೆಯ ಸಾರ್ಥಕತೆ, ಪರಂಪರೆಯಿಂದ ನಡ್ಕೊಂಡು ಬರಬೇಕು ಅಂತಾದರೆ ಅದು ಸಹ ಮ್ಯಾಟ್ರ್ ಆಗುತ್ತೆ. ನೋಡಬಹುದು, ಬೆಣ್ಣೆಯ ಉಂಡೆಗಳನ್ನು ಅದ್ರ ಮೇಲೆ ಇಡ್ತಾರೆ. ನಂತರ ಚಟ್ನಿ ಮತ್ತು ಅವರ ಒಂದು ಸಿಗ್ನೇಚರ್ ಸ್ಟೈಲ್ ಈರುಳ್ಳಿಯ ಒಂದು ಚಟ್ನಿಯನ್ನು ಸಹ ಇಲ್ಲಿ ಹಾಕುವ ರೀತಿಯನ್ನು ನೀವು ನೋಡ್ತಾ ಇದ್ದೀರಿ. ಹಲವು ರಾಜಕಾರಣಿಗಳು, ಹಲವು ಸಾಮಾನ್ಯರು ಎಲ್ಲರೂ ಸಹ ಇಲ್ಲಿ ತಮ್ಮ ನಾಲಿಗೆಗೆ ಒಂದು ರುಚಿಯ ಉನ್ಮಾದತೆಯನ್ನು ನೀಡುವ ಒಂದು ಸ್ಥಳ. ನಂಗೊಂದಿರಲಿ ಇನ್ನೊಂದಿರಲಿ ಅಂತ ಹೇಳಿ ಜನರು ತಾವು ತಮ್ಮಂದರೊಂದಿಗೆ, ತಮ್ಮ ಮಕ್ಕಳು ಮಡದಿಯೊಂದಿಗೆ ಬರೋದಿಲ್ಲ, ಸಹಜವಾಗಿ ಹೋಗಿದೆ. ನೋಡಬಹುದು, ಇಲ್ಲಿ ನಾವು ಅಷ್ಟೇ ಬಿರುಸಿನಿಂದ ಓಡಾಡ್ತಕ್ಕಂತಹ ತಮ್ಮ ಹುಡುಗರನ್ನು ಮೇಲ್ವಿಚಾರಣೆ ಮಾಡ್ತಕ್ಕಂತಹ ಅಲ್ಲಿನ ಪ್ರೊಪ್ರೇಟ್ರು. ಮೈಲಾರಿ ಲೊಕೇಶನ್ ಅರೆ ಮೋಸ್ಟ್ಲಿ ಇದು 5-6ನೇ ಸರಿ ನಾವು ಬರ್ತಾ ಇರೋದು ನಿಮ್ಮ ಅಗ್ರಹಾರ ಮೈಲಾರಿ ದೋಸೆಗೆ. ಈಗಲೂ ಸಹ ಅದೇ ಟೇಸ್ಟನ್ನು ನೀವು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದೀರಿ. 1938ರಿಂದ ಸ್ಟಾರ್ಟ್ ಆಯಿತು ಅಂದ್ರಿ, ಹೇಗೆ ನಡ್ಕೊಂಡು ಬಂತು ಒಂದಿಷ್ಟು ವಿಚಾರ ಹೇಳ್ಬೋದಾ? ನಮ್ಮ ತಂದೆ ಶುರು ಮಾಡಿದ್ದು. ತಂದೆ ಹೆಸರು ಮೈಲಾರ ಸ್ವಾಮಿ. ಮೈಲಾರ ಸ್ವಾಮಿ ಅವ್ರು ಶುರು ಮಾಡಿದ್ದು, ಅವ್ರ ಹೆಸರೇ ಉಳಿತದೆ. ಎಲ್ಲರೂ ಹೋಟ್ಲು ಬಂದರೆ ಏನು ಹೆಸರು ಇಟ್ಟರೂ ಅದು ಇದಾಗಿಲ್ಲ. ಕಡೆಗೆ ನಡಿ ಮೈಲಾರಿ ಹೋಟ್ಲು ಅಂದ್ಬಿಟ್ಟು ಮೈಲಾರಿ ಹೋಟ್ಲು ಅಂದರೆ ಹೆಸರು ಅವಸಿಗೆ. ನಿಮ್ಮ ತಂದೆಯವ್ರ ಹೆಸರಲ್ಲೇ ಈಗಲೂ ಸಹ ನಡೀತಾರೆ. ಅದು ಒಂದು ರೀತಿ ದೋಸೆ ಅಂದರೆ ಮೈಸೂರಿಗೆ ಬ್ರ್ಯಾಂಡ್ ಆಗಿ ಹೋಗಿದೆ. ಮೈಲಾರಿ ದೋಸೆ ಈಸ್ ಅ ಬ್ರ್ಯಾಂಡ್. ಸೊ ಅಗ್ರಹಾರ ನಿಮ್ಮ ಅದೇ ಬೇರೆ ಎಲ್ಲ ಕಡೆ ಇದೆ, ಅದೇ ಅದಾಗೋದಿಲ್ಲ. ನೋಡ್ಬೋದು, ಇಲ್ಲೆಲ್ಲ ನಿಮ್ಮಿಂದ ಸಣ್ಣವರಿದ್ದೀರಿ, ಎಲ್ಲ ಹೆಸರಾಂತ ನಾಯಕರು ಅವರೆಲ್ಲ ಬಂದಿದ್ದಾರೆ. ಎಲ್ಲಾದ್ರೂ ಫೋಟೋ ನಾವು ಹಾಕಿಲ್ಲ, ಹಾಕಿದ್ದೀನಿ ಅಷ್ಟೇ. ಅದರಿಂದ ಮಾಮೂಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಪ್ಲಸ್ ಏನಂದರೆ ಇದು ಮೈಸೂರಿಗೆ ಅಟೆಂಡಿಂಗ್ ಬರ್ತಾರೆ, ನಮ್ಮ ಹೋಟ್ಲಿಗೆ ದೋಸೆಗೆ ಬರ್ತಾರೆ. ದೋಸೆ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆಪ್ಪ ಅಂತ ಹೇಳ್ಬಿಟ್ಟು ಅದೇ ನಮಗೆ ಸಂತೋಷ ಅಷ್ಟೇ. ಥ್ಯಾಂಕ್ ಯು. ನಾವು ಸಹ ತಿಂದಿದ್ದೇವೆ, ಅವಾಗಲೂ ಭಾಳ ಖುಷಿಯಾಗುತ್ತೆ. ತುಂಬ ಈಗ ಮೈಲಾರಿ ಅಂತ ಹೆಸರಿದೆ ಅಲ್ಲ, ಎಲ್ಲ ನಿಮ್ಮ ಬ್ರದರ್ಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಅದರಿಂದ ಏನಾಯ್ತು ಅಂದರೆ ಎಲ್ಲರೂ ದೇವ್ರ ಹೆಸರು ಅಂತ ಹಾಕೊಂಡಿರ್ತಾರೆ. ನಾವು ಏನು ಮಾತಾಡೋಕೆ ಯಾಕೆ ನಮ್ಮದೇ ಆದಂಥ ಕಸ್ಟಮರ್ಸ್ ನಮ್ಮ ಬ್ರ್ಯಾಂಡ್ ಇದೆ, ಬ್ಯಾಕಪ್ ಇದ್ದಾಗ. ಸೊ ಅದು ಬೇರೆ ಕಡೆಗೆ ಅದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಬೇಕು. ಸೊ ಮೈಲಾರಿ ನಕಲಿ ಏನಾದ್ರು ಮಾಡೇ ಮಾಡ್ತಾರೆ ಅನ್ನೋದು ಸುಮ್ಮನೆ ಆಗ್ಬಿಟ್ಟಿದೆ. ಮೈಲಾರಿ ದೋಸೆ ಈಗ ಬ್ರ್ಯಾಂಡ್ ಹಾಕೋತಿದ್ದಾರೆ. ಆ ಟೇಸ್ಟ್ ಕೊಟ್ಟರೆ ಅವ್ರು ಮುಂದೆ ಬರ್ತಾರೆ, ಎಲ್ಲಿದ್ರು ಮಧ್ಯೆ ಬರ್ತಾರೆ, ಹುಡುಕ ಬರ್ತಾರೆ. CM ಬರ್ತಾರೆ ಅಂತಂದರೆ ನಾವು ಇನ್ನೇನು ಮಾತಾಡೋಂಗೆ ಆಗುತ್ತೆ. ಅವರು ಅಷ್ಟೇ ಯಾವಾಗಲೂ ಮೈಲಾರಿ ಅಗ್ರಹಾರಕ್ಕೆ ಹೋಗೋಣ ಅಂತ ಬರ್ತಾರೆ. ಅವರು ತಿಂಡಿ ಪ್ರಿಯ. ಥ್ಯಾಂಕ್ ಯು.